ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಕೇಂದ್ರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ಎ ನಾರಾಯಣಸ್ವಾಮಿ ಅವರೇ, ಹಾಗೂ ಈ ಭಾಗದ ಹಿರಿಯರು ಮತ್ತು ಮಾಜಿ ಮಂತ್ರಿಗಳಾದಂಥ ಕೋಟೆ ಶಿವಣ್ಣ ಅವರೇ, ಈಗ ತಾನೇ ನಮ್ಮನ್ನೆಲ್ಲ ಕುರಿತು ಮಾತನಾಡಿದಂಥ ಜಂಟಿ ಕೃಷಿ ನಿರ್ದೇಶಕ ಸನ್ಮಾನ್ಯ ತಿರುಮಲೇಶ್ ಅವರೇ, ಸಂಸ್ಕೃತ ವಿವಿ ಕುಲಪತಿಗಳಾದಂಥ ಸನ್ಮಾನ್ಯ ಗಿರೀಶ್ ಚಂದ್ರ ಅವರೇ, ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತೆ ನಿವೃತ್ತ ಅಧಿಕಾರಿಗಳೇ, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳೇ, ಹಾಗೂ ಈ ವೇದಿಕೆ ಮುಂಭಾಗದಲ್ಲಿ ಆಸಕ್ತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತೆ ಪೋಷಕರೇ, ಹಾಗೂ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನನಗೆ ಮಾತಾಡಬೇಕು ಅಂತ ಇರಲಿಲ್ಲ. ಆದರೂ ಕೂಡ ನಾರಾಯಣಸ್ವಾಮಿ ಅವರು ಮಾತಾಡಲಿಕ್ಕೆ ಮುಂಚೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟದಕ್ಕಾಗಿ ನಮ್ಮ ಸಂಘಟಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾರಾಯಣಸ್ವಾಮಿ ಅವರ ಬಗ್ಗೆ ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಅವರು ಮುನ್ಸಿಪಲ್ ಸದಸ್ಯರಾಗಿದ್ದಾಗ PM ಚಿಕ್ಕವೆಂಕಟ ಸ್ವಾಮಿ ಅಂತೇಳಿ ನಮ್ಮ ಆದಿಜಂಬು ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ನಮ್ಮ ಶಂಕರಪ್ಪನವರ ಭಾವ. ಇವರಿಬ್ಬರ ಬಹಳ ಒಡನಾಟದಲ್ಲಿ ಬೆಂಗಳೂರಿನಲ್ಲಿ ನಾವು KH ಮುನಿಯಪ್ಪ ವಕೀಲರು, ಸಾಹೇಬರು ಕೂಡ ಇದ್ರು, ಡಾಕ್ಟರ್ ಪುಡ್ಸಿದ್ದೇನವರು, ದಾಸ್ ಪ್ರಕಾಶ್ ಮತ್ತೆ ಸಣ್ಣನವರು, ಈ ನಾವೆಲ್ಲ ಸೇರಿ ಕಬಲ್ ಪಾರ್ಕ್ ನಲ್ಲಿ ಆದಿಜಂಬು ಸಂಘದ ರೆಸಲ್ಯೂಷನ್ ಬರ್ತಿದ್ವಿ. ಬಹುಶಃ ನಾರಾಯಣಸ್ವಾಮಿ ಕೂಡ ಅಲ್ಲಿ ಬರ್ತಿದ್ದು, ನಮ್ಮ ಜೊತೆ ಒಡನಾಟ ಇತ್ತು. ಆ ನಂತರದಲ್ಲಿ ಅವರಿಗೆ ದೈವೇಚ್ಛ ಒಳ್ಳೆ ಅವಕಾಶ ಬಂತು, ಕೇಂದ್ರದಲ್ಲಿ ಮಂತ್ರಿ ಆದರು. ಮಾನ್ಯ ಬಂಧುಗಳೇ, ನಾನು ಹೇಳ್ತಕ್ಕಂಥ ಒಂದೇ ಒಂದು ವಿಚಾರ ಇಷ್ಟೇ, ಇಲ್ಲಿ ಮೇಲೆ ಕೂತಿರ್ತಕ್ಕಂಥ ನಾವು ಯಾರೂ ಕೂಡ ಅಗರ್ಭ ಶ್ರೀಮಂತರ ಮಕ್ಕಳೇನಲ್ಲ, ಅಥವಾ ನಮ್ಮ ತಂದೆ ತಾಯಿಗಳು ಉದ್ಯಮಿಗಳಲ್ಲ, ಕೃಷಿಕರು ಎಲ್ಲ ಚಪ್ಪಲಿ ಹೊಲಿತಿದ್ದವ್ರ ಮಕ್ಕಳು, ಜೀತ ಮಾಡ್ತಿದ್ದವ್ರ ಮಕ್ಕಳು, ಮತ್ತೆ ಕೂಲಿ ಕಂಬಳ ಮಾಡ್ಕೊಂಡು ಬೇರೆಯವ್ರ ಮನೆಯಲ್ಲಿ ಗುಲಾಮಗಿರಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲರ ಮಕ್ಕಳು ನಾವು. ಇದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ ಇವತ್ತು ಒಳ್ಳೆ ಅವಕಾಶ ಇದೆ. ಒಂದೇ ಒಂದು ಸಣ್ಣ ಉದಾಹರಣೆ, ನಮಗೇನಾದರೂ ನಮ್ಮ ಕಾಲದಲ್ಲಿ 1975-80ರ ದಶಕದಲ್ಲಿ ಏನಾದ್ರು ಸರ್ಕಾರ ಇವತ್ತು ಕೊಡ್ತಾ ಇದ್ರೆ ಅನ್ನಭಾಗ್ಯ ಅಕ್ಕಿ, ಅದೇನಾದ್ರೂ ನಮ್ಗೆ ಕೊಟ್ಟಿದ್ರೆ ಆವತ್ತು ನಾವು ಇನ್ಯಾವ ತರ ವಿದ್ಯಾವಂತ ಆಗ್ತಿದ್ರು ಗೊತ್ತಿಲ್ಲ, ನಮಗೆ ತಿನ್ನೋಕ್ಕೂ ಕೂಡ ಇಟ್ಟಿರಲಿಲ್ಲ. ನಿಮ್ಗೆಲ್ಲ ಒಳ್ಳೆ ಅವಕಾಶ ಇದೆ. ಯಾಕಂದ್ರೆ ತಿಂಗಳಿಗೆ ನಿಮ್ಗೆ ಸಾಕಷ್ಟು ಸರ್ಕಾರದಿಂದ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ, ರಾಗಿ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ KH ಮುನಿಯಪ್ಪನ ಆಹಾರ ಕಿಟ್ಗಳನ್ನು ಕೂಡ ಕೊಡ್ತಾರೆ, ಎಣ್ಣೆ ಬೇಳೆ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಉಪಯೋಗಿಸ್ಕೊಂಡು ನಿಮ್ಮ ತಂದೆ ತಾಯಿಗಳು ಕೊಡ್ತಕ್ಕಂಥ ಕಷ್ಟವನ್ನ, ನಿಮ್ಮ ತಂದೆ ತಾಯಿಗಳು ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನೇನು ಸಹಾಯವನ್ನ ಮಾಡ್ತಾ ಇದ್ದಾರೆ, ಆ ಸಹಾಯವನ್ನ ಸದುಪಯೋಗಪಡಿಸ್ಕೊಂಡು ನಿಮ್ಮ ಮುಂದಿನ ಭವಿಷ್ಯದ ನಿಮಗಾಗಿ ನೀವು ಓದಬೇಕು, ನಿಮಗಾಗಿ ನೀವು ಓದಬೇಕು, ನಿಮ್ಮ ತಂದೆ ತಾಯಿಯಾಗಿ ಓದಬೇಕು, ನಿಮ್ಮ ಕುಟುಂಬಕ್ಕಾಗಿ ನೀವು ಓದಬೇಕು. ಆಮೇಲೆ ಲಾಸ್ಟ್ಗೆ ನಮ್ಮ ಸಮಾಜಕ್ಕೆ ನಾವು ಓದಬೇಕು. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ವೇದಿಕೆ ಮೇಲೆ ಇದ್ದೀವಿ. ಇವತ್ತು ಜಿಲ್ಲಾ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಮುನ್ರಾದರು ಇದ್ದಾರೆ, ಈಗ ತಾನೇ ನಾವು ಮಾತಾಡುವಂತ ಗಿರೀಶ್ ಚಂದ್ರ ಇದ್ದಾರೆ. ಬಹುಶಃ ನನಗೆ ಗಿರೀಶ್ ಚಂದ್ರ ಬಗ್ಗೆ ಅಂತು, ಯಾಕಂದ್ರೆ ಅಂಬೇಡ್ಕರ್ ಮತ್ತೆ ಬಾಬು ಜಗದವರು ಆ ಕಾಲದಲ್ಲಿ ಸಂಸ್ಕೃತ ಪಾಂಡಿತ್ಯವನ್ನ ಮಾಡಿದ್ರು. ಸೊ ನಮ್ಮ ಮೈಸೂರು ಭಾಗದಲ್ಲಿ ಗಿರೀಶ್ ಚಂದ್ರ ಅವರು ಒಬ್ಬ ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೆ ಕುಲಸಚಿವರಾಗಿದ್ದಾರೆ ಅಂದ್ರೆ ಅದೆಲ್ಲ ನಮಗೆ ಬಹಳ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ, ಒಳ್ಳೆ ಮಾತು. ಯಾಕಂದ್ರೆ ನಾವು ಯಾಕೆ ವಿಚಾರವನ್ನು ಹೇಳ್ತೀವಿ ಅಂದ್ರೆ, ನನಗೆ SS ಅಲ್ಲಿ ಬರೀ 36%, 236 ನಂಬರ್ ಅಷ್ಟೇ, ಬರೀ 236. ನಿಮ್ಮನ್ನ ಲಿಸ್ಟ್ ಪಟ್ಟಿ ಮಾಡಿದಾಗ ರಾತ್ರಿ 93, 94, 95, 96 ಇದೆ ಲಿಸ್ಟ್ ಅನ್ನು ನಾವು ಅಬೌವ್ 60 ಅಂತ ಮಾಡಿದ್ದೀವಿ. ಯಾಕೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂದ್ರೆ, ಬಹುಶಃ ನಮ್ಮ ರಾಷ್ಟ್ರೀಯರು ಮಾತಾಡುವಾಗೆಲ್ಲ ಹೇಳಿದ್ರು, ನಾವೆಲ್ಲ ಜಿಲ್ಲಾ ಸಂಘಟನಾ ಪದಾಧಿಕಾರಿಗಳು ಎಲ್ಲವೂ ಚರ್ಚೆ, ನಾವೇನು ಪದಾಧಿಕಾರಿ ಅಲ್ಲ, ನನ್ನ ಒಂದು ಸಲಹೆಯನ್ನು ಪಡ್ಕೊಂತಾರೆ. ಸೊ ನಾವು ಈ ಚಾಮರಾಜನಗರ ಜಿಲ್ಲೆ ಬಹಳ ಅತ್ಯಂತ ಹಿಂದುಳಿದ ಜಿಲ್ಲೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಮಾದಿಗರು ಬಹಳ ಅಲ್ಪಸಂಖ್ಯಾತರಲ್ಲಿ ಅತಿ ಅಲ್ಪಸಂಖ್ಯಾತರು. ಆಮೇಲೆ ನಮ್ಮಲ್ಲೂ ಕೂಡ ಇಲ್ಲೂ ಕೂಡ ಭಿನ್ನ ಭೇದಗಳಿದ್ದಾವೆ. ಯಾಕಂದ್ರೆ ನಾರಾಯಣಸ್ವಾಮಿ ಗಮನಕ್ಕೆ ತರಬೇಕು ಅಂತ ನಾವು ವಿಚಾರ ಹೇಳ್ತಾ ಇದ್ದೇವೆ. ಮಾದರ ಮಹಾಸಭಾನೂ ಇದೆ,
ಜಿಲ್ಲಾ ಬಾಬು